ಪ್ರೀಮಿಯರ್ ಪ್ರೋ ಯೂಸರ್ಸಿಗೆ ಒಂದು ಬಿಗ್ ಗುಡ್ ನ್ಯೂಸ್ ಐತಿ. ಇಷ್ಟು ದಿನ ಪ್ರೀಮಿಯರ್ ಪ್ರೋ ಒಳಗಡೆ ಕಲರ್ ಗ್ರೇಡಿಂಗ್ ಸ್ವಲ್ಪ ಕಷ್ಟ ಅಂತ ಅನಿಸ್ತಿತ್ತು. ಅದ್ರ ಸಲುವಾಗಿ ಡಾವಿನ್ಸಿ ರಿಸಾಲ್ವ್ ಇಲ್ಲ ಬೇರೆ ಯಾವುದಾದ್ರು ಸಾಫ್ಟ್ವೇರಿಗೆ ಸ್ವಿಚ್ ಆಗಬೇಕಾಗಿತ್ತು. ನಾವು ಪ್ರೊಫೆಷ್ನಲ್ ಆಗಿ ಏನಾದರೂ ಗ್ರೇಡ್ ಮಾಡ್ಬೇಕೈತಪ್ಪ ಅಂತಂದ್ರೆ ಈಗ ಪ್ರೀಮಿಯರ್ ಪ್ರೋ ಒಳಗಡೆ ನ್ಯೂ ಸಿಸ್ಟಮ್ನ ತೊಗೊಂಬಂದಾರೆ. ಮುಂಚೆ ಪ್ರೀಮಿಯರ್ ಪ್ರೋ ಒಳಗಡೆ ಲೇಯರ್ ಬೇಸ್ಡ್ ಕಲರ್ ಗ್ರೇಡಿಂಗ್ ಆಗ್ತಿತ್ತು. ಈಗ ಕಂಪ್ಲೀಟ್ ಅವ್ರ ಸಿಸ್ಟಮ್ನೇ ಚೇಂಜ್ ಮಾಡ್ಯಾರ. ಕಲರ್ ಮೋಡ್ ಅಂತೇಳಿ ಹೊಸದಾಗಿ ಒಂದು ಮೆನುನ ತೊಗೊಂಬಂದಾರ. ಇದ್ರೊಳಗಡೆ ನಮ್ಗೆ ಪ್ರೊಫೆಷ್ನಲ್ ಆಗಿ ಕಲರ್ ಗ್ರೇಡಿಂಗ್ ಬಗ್ಗೆ ಏನೋ ನಾಲೆಜ್ ಇಲ್ಲಂದ್ರೂ ಸಹಿತ ನಾವು ಪ್ರೊಫೆಷ್ನಲ್ ಲೆವೆಲಿಗೆ ಗ್ರೇಡ್ ಮಾಡ್ಕೋಬೋದು. ಯಾವುದೋ ಕಾಂಪ್ಲೆಕ್ಸಿಟಿ ಇಲ್ಲ, ಫುಲ್ ಈಸಿ. ಒನ್ ಟೈಮ್ ನಮ್ಗೆ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಸ್ವಲ್ಪ ಆ ಮೆನು ಸಿಸ್ಟಮ್ ನೋಡಿ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸ್ಬೋದು. ಬಟ್ ಒಂದ್ಸರಿ ಅದನ್ನು ತಿಳ್ಕೊಂಡ್ರೆ ಫುಲ್ ಈಸಿ ಅನ್ಸ್ಬಿಡುತ್ತೆ. ಸೊ ಲೇಟ್ ಮಾಡೋದು ಬೇಡ, ಬರ್ರಿ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ರೀ, ನಮ್ಮೊಂದಿಗೆ ನಾನು ನಿಮ್ಮ ಆರ್ಯ ಗೌಡ. ಅಡೋಬಿ ಪ್ರೀಮಿಯರ್ ಪ್ರೋ ಒಳಗಡೆ ಒಂದು ಹೊಸ ಕಲರ್ ಮೋಡ್ ಅಂತ ಹೇಳಿ ಒಂದು ಹೊಸ ಆಪ್ಷನನ್ನು ಅನೌನ್ಸ್ ಮಾಡ್ಯಾರ. ಅದು ಯಾವ ಥರ ವರ್ಕ್ ಆಗುತ್ತೆ ನೋಡೋಣ ಅಂತ ಬರ್ರಿ. ಆ್ಯಂಡ್ ಇದನ್ನ ಸ್ಟೇಬಲ್ ವರ್ಷನ್ ಒಳಗೆ ರಿಲೀಸ್ ಮಾಡಿಲ್ಲ, ಜಸ್ಟ್ ಬೀಟಾ ವರ್ಷನ್ ಒಳಗೆ ರಿಲೀಸ್ ಮಾಡ್ಯಾರ. ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ಬರ್ರಿ. ಸೊ ಫಸ್ಟು ಕ್ರಿಯೇಟಿವ್ ಕ್ಲೌಡ್ ಓಪನ್ ಮಾಡಿರಿ. ಕ್ರಿಯೇಟಿವ್ ಕ್ಲೌಡ್ ಓಪನ್, ಇಲ್ಲಿ ಅಪ್ಡೇಟ್ಸ್ ಅಂತ ಇರುತ್ತಲ್ಲ, ಆ್ಯಪ್ಸ್ ಫಸ್ಟ್. ಓಕೆ, ಇಲ್ಲಿ ಆ್ಯಪ್ಸಿಗೆ ಹೋಗ್ರಿ, ಬೇಟಾ ಆ್ಯಪ್ಸ್, ಇಲ್ಲೇ ಪ್ರೀಮಿಯರ್ ಪ್ರೋ ಅಂತದ. ಓಕೆ, ಇಲ್ಲಿ ಅಪ್ಡೇಟ್ ಬಂದಿರ್ತೈತಿ, ಅಪ್ಡೇಟ್ ಮಾಡ್ಕೊಳ್ರಿ. ಇಲ್ಲ ಯಾರು ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ, ಯಾರು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೋಬೋದು. ಜಸ್ಟ್ ಕ್ಲಿಕ್ ಆನ್ ಓಪನ್. ಸೊ ಇಲ್ಲಿ ಫಸ್ಟ್ ಓಪನ್ ಮಾಡಿದ ತಕ್ಷಣ ಅದು ಪಾಪಪ್ ಆಗೋದತ್ತು ನೋಡ್ರಿ. ಇಲ್ಲಿ ಯಾವ ಥರ ಅದು ಆ್ಯಡ್ ಮಾಡ್ಯಾರ ಅಂಥೇಳಿ. ಸೊ ಟೈಮ್ ವೇಸ್ಟ್ ಮಾಡಲಾರ್ದ ಒಳಗೆ ಡೀಪಾಗಿ ಹೋಗೋಣ ಬರ್ರಿ. ಒಂದು ನ್ಯೂ ಪ್ರೊಜೆಕ್ಟ್ ಮಾಡ್ಕೊಂಬಿಡೋಣ ಅಂತ. ಕಲರ್ ಮೋಡ್ ಟೆಸ್ಟ್. ಓಕೆ, ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡೆ. ಓಪನ್ ಮಾಡ್ಕೊಂಡ ತಕ್ಷಣ ಮೀಡಿಯಾ ಇಂಪೋರ್ಟ್ ಮಾಡ್ಕೋತೀನಿ. ಸೊ ಒಂದಿಷ್ಟು ನಾನು ನಮ್ಮ ಸಿಚುವೇಶನ್ಸಿಗೆ, ಅಂದರೆ ನಾವು ಈ ಆಬ್ವಿಯಸ್ಲಿ ವೆಡ್ಡಿಂಗ್ ಫೀಲ್ಡ್ ಇರೋದ್ರಿಂದ ಒಂದಿಷ್ಟು ವೆಡ್ಡಿಂಗ್ ಫುಟೇಜು, ಒಂದಿಷ್ಟು ಔಟ್ಡೋರ್ ಲೈಕ್ ಪ್ರೀ ವೆಡ್ಡಿಂಗ್ ಹೋದರೆ ಅವ್ನು ಯಾವ ಥರ ಯೂಸ್ ಮಾಡ್ಕೋಬೋದು ಅಂಥೇಳಿ ಒಂದಿಷ್ಟು ಕ್ಲಿಪ್ಸ್ನ ಚೂಸ್ ಮಾಡ್ಕೊಂಡಿನಿ. ಜಸ್ಟ್ ಇಂಪೋರ್ಟ್ ಮಾಡ್ಕೊರಿ. ಮುಂಚೆ ಇಲ್ಲಿ ಮೊದಲ ಬರೀ ಇಂಪೋರ್ಟು, ಎಡಿಟ್ ಮತ್ತು ಎಕ್ಸ್ಪೋರ್ಟ್ ಅಂತ ಇರ್ತಿತ್ತು. ಸೊ ಈಗ ಹೊಸದಾಗಿ ಅಪ್ಡೇಟ್ ಬಿಟ್ಟು ಇಂಪೋರ್ಟು, ಎಡಿಟ್, ಕಲರ್ ಮತ್ತು ಎಕ್ಸ್ಪೋರ್ಟ್ ಅಂತ ಮಾಡ್ಯಾರ. ಇನ್ನು ಫ್ಯೂಚರ್ ಒಳಗೆ ಇನ್ನೂ ಏನೇನು ಬರ್ತದೆ ಗೊತ್ತಿಲ್ಲ. ಕಾಂಪಿಟೇಷನ್ ಒಳಗಂತೂ ಇನ್ನೂ ಸಿಕ್ಕಾಬಿಟ್ಟು ನೆಕ್ಸ್ಟ್ ಲೆವೆಲಿಗೆ ಹೊಂಟೈತೆ ಎಲ್ಲನೂ. ಸೊ ಜಸ್ಟ್ ಒಂದು ಬೇಸಿಕ್ ಎಡಿಟ್ನ ಮಾಡ್ಕೊಂಬಿಡೋಣಂತ. ಜಸ್ಟ್ ಒಂದು ಪ್ರಾಜೆಕ್ಟ್ ಫೈಲ್ನ ಕ್ರಿಯೇಟ್ ಮಾಡ್ಕೊಳತ್ತೀನಿ ನಾನು. ಈಗ ಜಸ್ಟ್ ಒಂದಿಷ್ಟು ಬೇಸಿಕ್ ಕಟ್ಸ್ ಮಾಡ್ಕೊಂಡಿನಿ. ಈಗ ಮುಂಚೆ ಏನು ಮಾಡ್ತಿದ್ವಿ ನಾವು, ಇಲ್ಲೇ ಡೈರೆಕ್ಟ್ ಕಲರ್ ಗ್ರೇಡಿ ಹೋಗ್ಬಿಡ್ತಿದ್ವಿ. ಅಡ್ಜಸ್ಟ್ಮೆಂಟ್ ಲೇಯರ್ ಆದರೂ ಹಾಕೊಂಡು ಡೈರೆಕ್ಟ್ ಫುಟೇಜ್ಗಾದರೂ ಗ್ರೇಡ್ ಮಾಡ್ತಿದ್ವಿ. ಬಟ್ ಈಗ ಇಲ್ಲಿ ಒಂದು ಹೊಸ ಟ್ಯಾಬ್ ಐತೆ ನೋಡ್ರಿ, ಕಲರ್ ಅಂತ ಹೇಳಿ. ಇಲ್ಲಿ ಕ್ಲಿಕ್ ಮಾಡಿರಿ, ಒಂದು ಹೊಸ ಪ್ರಪಂಚನ ಓಪನ್ ಆಗುತ್ತೆ. ಸೊ ಇವೆಲ್ಲ ಏನಪ್ಪ ಅಂತಂದರೆ ನಾನು ಯೂಸ್ ಮಾಡಿದ ಕ್ಲಿಪ್ಸ್ ಇಲ್ಲೆಲ್ಲ. ಅಂದರೆ ಇಲ್ಲಿಂದನೂ ಡ್ರ್ಯಾಗ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಎಕ್ಸಾಕ್ಟ್ ಸೀನ್ ಯಾವ್ದು ಬೇಕು ಆ ಸೀನಿಗೂ ನಾವು ಇಲ್ಲೇ ಜಂಪ್ ಆಗ್ಬೋದು. ಫಸ್ಟ್ ಇದ್ರೆ ಇಂಟರ್ಫೇಸ್ ನೋಡಿಬಿಡೋಣ ಅಂತ ಬರ್ರಿ. ಸೊ ಇಲ್ಲಿ ಒಂದು ಪ್ರಿವ್ಯೂ ಮಾನಿಟರ್ ಇರುತ್ತೆ. ಇಲ್ಲೆಲ್ಲ ಫುಟೇಜ್ ನಾವೇನು ಗ್ರೇಡ್ ಮಾಡಿರ್ತೀವಲ್ಲ ಸೀನ್ ಡಿಟೆಕ್ಟ್ ಆಗಿ ಇಲ್ಲಿ ಡೈರೆಕ್ಟ್ಲಿ ಬಂದುಬಿಟ್ಟಿರ್ತೈತಿ. ಇಲ್ಲಿ ಕ್ಲಿಪ್ ಅಂತದ, ಸೀಕ್ವೆನ್ಸ್, ಕಲರ್ ಕಾಂಟ್ರಾಸ್ಟ್, ಕಲರ್ ಶಿಫ್ಟ್, ಡೀಟೇಲ್ಸ್. ಇದನ್ನು ಬರೀ ಹೆಸರೊಳಗೆ ಹೇಳೋಕಿನ ಪ್ರಾಕ್ಟಿಕಲಾಗಿ ನೋಡೋಣ ಅಂತ ಬರ್ರಿ. ಸೊ ಫಸ್ಟ್ ಫ್ರಮ್ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಆ್ಯಡ್ ಲೆಟ್, ಬಿಕಾಸ್ ನಾವು ಲಾಗ್ ಒಳಗೆ ಶೂಟ್ ಮಾಡಿದ್ರಿಂದ ಇದನ್ನು ಜಸ್ಟ್ ಕನ್ವರ್ಟ್ ಮಾಡ್ತೇನೆ ಅಂತ. ಓಕೆ, ಕನ್ವರ್ಟ್ ಮಾಡ್ಕೊಂಡು ಈಗ ಜಸ್ಟ್ ಅಬ್ಸರ್ವ್ ಮಾಡ್ಬೋದು, ಲಾಗಿಂದ ರೆಕ್ಸ್ 09ಗೆ ಕನ್ವರ್ಟ್ ಆಗೈತಿ. ಇನ್ನು ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಅಂತ. ಈಗ ಇದು ಯಾವ ಥರಪ್ಪ ಅಂತಂದರೆ ಜಸ್ಟ್ ಅಡ್ಜಸ್ಟ್ಮೆಂಟ್ ಲೇಯರ್ ಗತೆ ನಾವು ಫಸ್ಟ್ ಒಂದು ಲೇಯರ್ ಹಾಕ್ಕೊಂಡ್ವಿ. ಈಗ ನನ್ನ ಲೇಯರ್ ಬೇಸ್ಡ್ ಒಳಗೆ ನಿಮ್ಗೆ ಅರ್ಥ ಮಾಡ್ಸೋಕೆ ಈ ಥರ ಹೇಳತ್ತೀನಿ. ಇಲ್ಲೇ ಜಸ್ಟ್ ಇಲ್ಲಿ ಒಂದು ಕ್ಲಿಕ್ ಮಾಡಿರಿ. ಈಗ ಇದು ಇನ್ನೊಂದು ಅಡ್ಜಸ್ಟ್ಮೆಂಟ್ ಲೇಯರ್ ಥರ ವರ್ಕ್ ಆಗುತ್ತೆ. ಜಸ್ಟ್ ಆ್ಯಡ್ ಕ್ಲಿಪ್ ಅಡ್ಜಸ್ಟ್ಮೆಂಟ್ ಅಂತ ತಗೋರಿ. ಈಗ ನಮಗೇನಾದರೂ ಇದರೊಳಗಡೆ ಚೇಂಜಸ್ ಏನಾದರೂ ಮಾಡ್ಬೇಕೈತಪ್ಪ ಅಂತಂದ್ರೆ, ಕಾಂಟ್ರಾಸ್ಟ್ ಆ್ಯಡ್ ಮಾಡ್ಬೇಕೈತಪ್ಪ ಅಂದರೆ ಜಸ್ಟ್ ಅಬ್ಸರ್ವ್ ಮಾಡಿರಿ. ನಾನು ಕ್ಲಿಕ್ ಮಾಡಿ ಸೆಲೆಕ್ಟೂ ಮಾಡಿಲ್ಲ, ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದೆ, ಲೈಟ್ಲಿ ಇನ್ಕ್ರೀಸ್ ಡಿಕ್ರೀಸ್ ಮಾಡತ್ತೆ. ಈಗ ಇದು ಸಪೋಸ್ ಇದು ಬ್ಯಾಡ್ ಆಗೈತಪ್ಪ ಅಂತಂದ್ರೆ ನಾವು ಇಲ್ಲಿ ಹೋಗಿ ಕ್ಲೋಸ್ ಪ್ಯಾನಲ್ ಕೊಟ್ರೆ ಈ ಪ್ಯಾನಲ್ ಇಲ್ಲಿ ಬರುತ್ತೆ. ನಾವು ಈಸಿಯಾಗಿ ಇಲ್ಲಿಂದ ಗ್ರೇಡ್ ಮಾಡ್ಕೋಬೋದು. ಇವನ್ ಇದನ್ನು ಬೇಕಾದ್ರೆ ನಾ ಏನೂ ಅಬ್ಸರ್ವ್ ನಾ ಏನೂ ಕ್ಲಿಕ್ಕೇ ಮಾಡತ್ತಿಲ್ಲ, ಜಸ್ಟ್ ಈ ಪಯೋಟ್ನು ಕೆಳಗಡೆ ಮೇಲ್ಗಡೆ ಮಾಡತ್ತೀನಿ.
ಇದು ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂತಂದ್ರೆ ಕಾಂಟ್ರಾಸ್ಟ್ ಲೆವೆಲ್ ಹೈಲೈಟ್ಸ್ ಒಳಗೆ ಬೇಕು, ಶಾಡೋಸ್ ಒಳಗೆ ಬೇಕು, ಅಥವಾ ಮಿಡ್ ಟೋನ್ಸ್ ಒಳಗೆ ಬೇಕು ಅನ್ನೋದು ಇಂಡಿಕೇಟ್ ಮಾಡತ್ತೈತಿ. ಈಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ನಾನು ಲೈಟಾಗಿ ಮೌಸ್ನ ಈ ಕಡೆ ತೊಗೊಂಬರ್ತೀನಿ, ಸ್ವಲ್ಪ ಕಾಂಟ್ರಾಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಎಕ್ಸ್ಪೋಜರ್ನ ಆ್ಯಡ್ ಮಾಡಿಕೊಂಡೆ. ಈಗ ಮೇನ್ ನಮ್ಗೆ ಮುಂಚೆ ಏನೋ ಒಂದೊಂದು ಸರಿ ಏನು ಪ್ರಾಬ್ಲಮ್ ಆಗ್ತಿತ್ತಪ್ಪ ಅಂತಂದ್ರೆ ಹೈಲೈಟ್ಸ್ ಎಲ್ಲೈತಿ, ಶಾಡೋಸ್ ಎಲ್ಲೈತಿ ಅನ್ನೋದಾಗ ಕನ್ಫ್ಯೂಸ್ ಆಗ್ತಿತ್ತು. ಬಟ್ ಈಗ ಡೈರೆಕ್ಟಾಗಿ ಇದು ಹೈಲೈಟ್ಸ್ ಎಲ್ಲೈತಿ, ಶಾಡೋಸ್ ಎಲ್ಲೈತಿ ಇದೇ ಡಿಟೆಕ್ಟ್ ಮಾಡುತ್ತೆ. ಈಗ ಇದನ್ನು ಯಾವ ಥರ ವರ್ಕ್ ಮಾಡೋದಪ್ಪ ಅಂತಂದ್ರೆ, ಈಗ ಶಾಡೋಸ್ ಕ್ಲಿಕ್ ಮಾಡಿದೆ, ನಮ್ಗೆ ಶಾಡೋ ಎಲ್ಲೆಲ್ಲದಾವು ಈ ಪಾರ್ಟ್ ಒಳಗೆ, ಇಲ್ಲೇನೇನೈತಲ್ಲ ಇದನ್ನ ಶಾಡೋ ಒಳಗೆ ನಮ್ಗೇನಾದರೂ ಎಕ್ಸ್ಪೋಜರ್ನ ಜಾಸ್ತಿ ಮಾಡೋದಿತ್ತು, ಕಡಿಮೆ ಮಾಡೋದಿತ್ತಪ್ಪ ಅಂತಂದ್ರೆ ಇಲ್ಲಿಂದನೇ ನಾವು ಕಂಟ್ರೋಲ್ ಮಾಡ್ಕೋಬೋದು. ಶಾಡೋಸನ್ನು ಬೂಸ್ಟ್ ಮಾಡೋದಾಗಲಿ, ಇದು ಮುಂಚೆ ನಾವು ಸ್ಕಿನ್ ಸೆಲೆಕ್ಷನ್ ಟೈಪ್ ಎಕ್ಸಾಕ್ಟ್ಲಿ ನಮ್ಗೆ ಯಾವ ಪೋರ್ಷನ್ ಬೇಕು ಆ ಪೋರ್ಷನ್ ಮಾಡ್ಕೋಬೇಕಿತ್ತಪ್ಪ ಅಂತಂದ್ರೆ ಎಕ್ಸಾಕ್ಟ್ ಒಂದು ಮಾಸ್ಕ್ ಮಾಡ್ಕೊಂಡರ ಇಲ್ಲ ಸ್ಕಿನ್ ಸೆಲೆಕ್ಷನ್ ಟೈಪು ಆ ಪೋರ್ಷನ್ ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ನಾವು ಗ್ರೇಡ್ ಮಾಡ್ಕೋಬೋದಾಗಿತ್ತು. ಈಗ ಡೈರೆಕ್ಟಾಗಿ ನಮ್ಗೆ ಹೈಲೈಟ್ಸನ್ನು ಇಲ್ಲಿಂದನೇ ಬೂಸ್ಟ್ ಮಾಡ್ಕೋಬೋದು. ಜಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿರಿ, ಜಸ್ಟ್ ನೀವು ಅಬ್ಸರ್ವ್ ಮಾಡಿರಿ ಇಲ್ಲಿ ಬೇಕಾದ್ರೆ ಜಸ್ಟ್ ಬರೀ ಶಾಡೋಸ್ ಅಷ್ಟೇ ಬೂಸ್ಟ್ ಆಗೋದತ್ತೆ. ಓಕೆ, ನೆಕ್ಸ್ಟ್ ಇನ್ನು ಹೈಲೈಟ್ಸ್. ನಮ್ಗೆ ಯಾವುದಾದ್ರೂ ಹೈಲೈಟ್ಸ್ ಭಾಳ ಬರ್ನ್ಔಟ್ ಆಗತ್ತಿತ್ತಪ್ಪ ಅಂತಂದ್ರೆ ಇಲ್ಲಿಂದನ ಹೈಲೈಟ್ಸ್ ಕಂಟ್ರೋಲ್ ಮಾಡ್ಕೋಬೋದು. ನಾ ಕ್ಲಿಕ್ಕ ಮಾಡಿರಂಗಿಲ್ಲ, ಆಲ್ರೆಡಿ ಮ್ಯಾಲೆ ಓಡಾಡ್ಬಿಟ್ಟಿರ್ತದೆ ಹೈಲೈಟ್ಸ್. ಇದಕ್ಕೆ ಸ್ವಲ್ಪ ನಾವು ಇನ್ನೂ ಯೂಸ್ ಟು ಆಗಬೇಕು, ನನಗೂ ಇನ್ನೂ ಆಗಿಲ್ಲ. ನಾವು ಬಿಫೋರ್ ಆಫ್ಟರ್ ನೋಡ್ಕೋಬೇಕೈತಪ್ಪ ಅಂತಂದ್ರೆ ಇಲ್ಲಿಂದನೂ ಅಬ್ಸರ್ವ್ ಮಾಡ್ಕೋಬೋದು. ಜಸ್ಟ್ ಒಂದು ಮಿನಿಮಲ್ ಚೇಂಜಸ್ಸಿಂದ ಎಷ್ಟು ಡಿಫ್ರೆನ್ಸಸ್ ಕಾಣಿಸತ್ತೆ. ಆ್ಯಂಡ್ ಏನಾದರೂ ಟೆಂಪ್ರೇಚರ್ನು ಆ್ಯಡ್ ಮಾಡ್ಕೋಗಿತ್ತಪ್ಪ ಅಂತಂದ್ರೆ ಲಿಟ್ಲ್ ಬಿಟ್. ಮುಂಚೆ 2 ಸ್ಲೈಡ್ ಬರ್ತಿತ್ತು, ಒಂದು ಟೆಂಪ್ರೇಚರು ಟಿಂಟ್ ಅಂತ ಹೇಳಿ 2 ಸ್ಲೈಡ್. ಬಟ್ ಇಲ್ಲೇ ಎಟ್ ಎ ಟೈಮ್ ಅಬ್ಸರ್ವ್ ಮಾಡ್ಬೋದು. ಇಲ್ಲೊಂದು ಆ್ಯರೋ ಮಾರ್ಕ್ ಹೊಂಟದ, ಅಂದರೆ ಟಾಪಿಗೆ ಹೊಂಟದ, ಇನ್ನೊಂದು ಟಿಂಟಿಗೆ ಇಲ್ಲಿ ಒಂದು ಹೊಂಟದ. ನಾವು ಎಕ್ಸಾಕ್ಟ್ಲಿ ಸೈಮಲ್ಟೇನಿಯಸ್ಲಿ ನಮ್ಗೆ ಹೆಂಗೆ ಬೇಕು ಹಂಗೆ ಸ್ವಿಚ್ ಮಾಡ್ಕೋಬೋದು. ಇಲ್ಲ ನಾವು ಬರೀ ಜಸ್ಟ್ ಒನ್ ಡೈರೆಕ್ಷನ್ ಒಳಗೆ ಹೋದ್ರೂ ಜಸ್ಟ್ ಟೆಂಪ್ರೇಚರ್ ಅಷ್ಟೇ ಆ್ಯಡ್ ಆಗುತ್ತೆ. ಇಲ್ಲ ಕೂಲ್ ಮಾಡ್ಕೋಬೇಕಿತ್ತು ಅಂದರೆ ಜಸ್ಟ್ ಕೂಲ್ ಕಡೆ ಶಿಫ್ಟ್ ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ಕ್ರಾಸ್ ಮೇಲೆ ಹೋದಾಗ ಆಬ್ವಿಯಸ್ಲಿ ಟಿಂಟ್ ಕಡೆ ಶಿಫ್ಟ್ ಆಗುತ್ತೆ. ಜಸ್ಟ್ ನೀವು ಇದನ್ನು ಒಂದು ಸರಿ ಓಪನ್ ಮಾಡಿ ನೋಡಿರಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ. ಇನ್ನು ನೆಕ್ಸ್ಟ್ ಕಲರ್ ಶಿಫ್ಟ್, ಏನಾದರೂ ಕಲರ್ ಚೇಂಜಸ್ ಮಾಡ್ಕೋಬೇಕಿತ್ತಪ್ಪ ಅಂತಂದರೆ ಜಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಲೇಯರ್ ತೊಗೊಳ್ರಿ. ಇದು ಒಂಥರ ಅಡ್ಜಸ್ಟ್ಮೆಂಟ್ ಲೇಯರ್ ಥರನೇ ವರ್ಕ್ ಆಗುತ್ತೆ. ಒಂದು ಕ್ಲಿಪ್ ಮೇಲೆ ಅಷ್ಟೂ ಗ್ರೇಡ್ ಮಾಡೋಕ್ಕಿಂತ ಇಲ್ಲಿ ಮಾಡಿದ್ರೆ ಬೆಟ್ರ್ ಅಂತೇಳಿ ನನ್ನ ಫೀಲ್. ನಾನು ನೋಡ್ಕೊಂಡಿದ್ದೆ ಈಗ ಅದನ್ನು. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊರಿ. ಈಗ ಕಲರ್ ಶಿಫ್ಟ್ ಬಗ್ಗೆ ನೋಡೋಣ. ಈ ಮೋಡಿಂದ ಏನು ಯೂಸ್ ಅಂಥೇಳಿ ಇಲ್ಲಿ ಆಲ್ರೆಡಿ ಪ್ರಿವ್ಯೂ ಆಗಾಗದ ನೋಡಿರಿ. ಇಲ್ಲ ನೀವು ಜಸ್ಟ್ ಕ್ಲಿಕ್ ಮಾಡಿ ಯಾವ ಕಲರ್ ನಮ್ಗೆ ಚೇಂಜಸ್ ಆಗಬೇಕಾಗಿತ್ತು ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ರೂ ಇಲ್ಲಿಂದ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು ಕಲರ್ಸನ್ನು. ನೋಡಿರಿ, ಒಂಥರ ಗೇಮ್ ಆಡಿದ ಟೈಪ್ ಫೀಲ್ ಬರತೈತಿ. ಹೊಸ ಹೊಸ ಟೂಲ್ಸ್. ಮುಂಚೆ ಪ್ರೀಮಿಯರ್ ಪ್ರೋ ಒಳಗಡೆ ಹಿಂಗೆ ಸಡನ್ಲಿ ಏನು ಗ್ರಾಫ್ಸ್ ಯಾವುದೂ ಓಪನ್ ಆಗ್ತಿರ್ಲಿಲ್ಲ. ಈಗ ಇದು ಒಂಥರ ಗೇಮ್ ಚೇಂಜರ್ ಗತೆ ವರ್ಕ್ ಆಗತೈತಿ. ಬ್ಯಾಕ್ಗ್ರೌಂಡ್ ಒಳಗೆ ಕೇಳ್ಬೋದು ನೀವು ಚಿಯಾ ಚಿಕ್ಕ ಗುಬ್ಬಿ. ಇವು ಒಳಗೆ ಏನಾದರೂ ನಾವು ಕಂಪ್ಲೀಟ್ ಕಲರ್ ಚೇಂಜ್ ಮಾಡೋದಿತ್ತಪ್ಪ ಅಂತಂದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ಈ ಮರಾಠಿ ಹಿಡಿಯತ್ತದೆ. ಆ್ಯಂಡ್ ಲೂಮಿನೆನ್ಸ್, ಅದರೊಳಗಡೆ ಲೂಮಿನೆನ್ಸ್ ಏನಾದರೂ ಕಡಿಮೆ ಮಾಡೋದಿತ್ತಪ್ಪ ಅಂತಂದ್ರೆ ಇಲ್ಲಿಂದನೇ, ಅಂದರೆ ಲೂಮಿನೆನ್ಸ್ ಅಂದರೆ ಬ್ರೈಟ್ನೆಸ್ ವ್ಯಾಲ್ಯೂ, ಕಲರ್ಸ್ ಒಳಗಿರೋ ಬ್ರೈಟ್ನೆಸ್ ವ್ಯಾಲ್ಯೂನ ಕಡಿಮೆ ಮಾಡೋದಿತ್ತಪ್ಪ ಅಂತಂದ್ರೆ ಇಲ್ಲಿಂದ ನಾವು ಕಡಿಮೆ ಮಾಡ್ಕೋಬೋದು. ಓಕೆ, ಜಸ್ಟ್ ಇಷ್ಟ ಆಯಿತು. ಒಂದು ಬೇಸಿಕ್ ಕಲರ್ ಗ್ರೇಡೇನೋ ಆಯಿತು. ಬೇಸಿಕ್ ಕರೆಕ್ಷನ್ ಅಂತಾರ ಅದನ್ನು ಅನ್ಕೋಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ನೊಂದು ಆಪ್ಷನ್ ಐತೆ ನೋಡ್ರಿ, ಆ್ಯಡ್ ಕ್ಲಿಪ್ ಸ್ಟೈಲ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಮ್ಗೆ ಆಟೋಮೆಟಿಕ್ಕಾಗಿ ಒಂದಿಷ್ಟು ಪ್ರೀಸೆಟ್ಸ್ ಬರ್ತಾವೆ. ಇವು ಆಲ್ರೆಡಿ ಡಾವಿನ್ಸಿ ಒಳಗಾಯಿತು, ಮುಂಚೆ ಬೇರೆ ಬೇರೆ ಸಾಫ್ಟ್ವೇರ್ ಒಳಗೆಲ್ಲ ಇದಾವೆ, ಇದೇನು ದೊಡ್ಡ ಮಾತಂತಲ್ಲ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಸ್ಟೈಲ್ ಮಾಡ್ಯೂಲ್ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಾರ. ಈಗ ನಾನು ಜಸ್ಟ್ ಕಲರ್ ಕಾಂಟ್ರಾಸ್ಟನ್ನು ಅಷ್ಟೇ ಆ್ಯಡ್ ಮಾಡ್ಕೋತೀನಿ. ನೆಕ್ಸ್ಟ್
ಪ್ಲಸ್ ಕ್ಲಿಕ್ ಮಾಡಿರಿ. ಈಗ ನನಗೆ ಫಿಲ್ಮ್ ಕಲರ್ ಬೇಕಿತ್ತಪ್ಪ ಅಂತಂದ್ರೆ ಜಸ್ಟ್ ಚೇಂಜಸ್ ನೋಡಿರಿ ನೀವು ಹೆಂಗದವು. ಆಮೇಲೆ ಇನ್ನು ನನಗೆ ಸ್ವಲ್ಪ ಫ್ಲೇರ್, ಡನ್. ಇದು ಸ್ಟೈಲ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸಡನ್ಲಿ ಈ ಥರ ಪಾಪಪ್ ಓಪನ್ ಆಗ್ತಾವೆ ಅದರ ರಿಲೇಟೆಡ್. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ಈ ಥರ ಬಾಕ್ಸ್ ಥರ ಆಗಿರುತ್ತೆ ನಮ್ಗೆ. ಅಂದರೆ ಇದು ಜಸ್ಟ್ ನೇಮಿಂಗ್ ಕೊಟ್ಬಿಡ್ತೈತೆ ಯಾವ ಸ್ಟೈಲನ್ನು ನಾವು ಡೈರೆಕ್ಟ್ ಓಪನ್ ಮಾಡ್ಕೋಬೋದು ಅಂಥೇಳಿ. ಜಸ್ಟ್ ಫಸ್ಟ್ ನಾನು ಇಲ್ಲಿ ಕಲರ್ ಆ್ಯಂಡ್ ಕಾಂಟ್ರಾಸ್ಟ್ ಯೂಸ್ ಮಾಡ್ತೀನಿ. ಜಸ್ಟ್ ನಾನು ಚೂರ್ ಲಿಟ್ಲ್ ಬಿಟ್ ಕಾಂಟ್ರಾಸ್ಟ್ನ ಆ್ಯಡ್ ಮಾಡೋಕ್ಕೆ ಆ್ಯಂಡ್ ಸ್ವಲ್ಪ ಎಕ್ಸ್ಪೋಜರ್ನ ಡೌನ್ ಮಾಡೋಣ ಅಂತ ಅನ್ಸಾತೈತಿ ಲಿಟ್ಲ್ ಬಿಟ್. ಓಕೆ, ಟೆಂಪ್ರೇಚರ್ ಅಂತೂ ಎಲ್ಲ ಕರೆಕ್ಟ್ ಐತಿ. ಇನ್ನು ನೆಕ್ಸ್ಟ್ ಫಿಲ್ಮ್ ಕಲರಿಗೆ ಹೋಗೋಣ ಅಂತ. ಇಲ್ಲಿ ಆಲ್ರೆಡಿ ಒಂದಿಷ್ಟು ಪ್ರೀ ಬಿಲ್ಟ್ ಫೀಚರ್ಸ್, ಅಂದರೆ ಒಂದಿಷ್ಟು ಪ್ರೀ ಬಿಲ್ಟ್ ಲಟ್ಸ್ ಎಲ್ಲ ಕೊಟ್ಟೆ ಬಿಟ್ಟಿರ್ತಾರೆ. ಇದನ್ನು ನಾವು ಫಿಲ್ಮ್ ಲುಕ್ ಯಾವ ಥರ ಇರುತ್ತೆ ಅದನ್ನು ಗ್ರೇಡ್ ಮಾಡ್ಕೊಳಕ್ಕೆ ನಮ್ಗೆ ಈಸಿ ಆಗುತ್ತೆ. ಜಸ್ಟ್ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ ಅದೆಲ್ಲ. ಈಗ ನಾವು ಒಂದು ಎಕ್ಸಾಂಪಲ್ ತಗೋತೀನಿ. ನನಗೆ ಸ್ವಲ್ಪ ವಾರ್ಮ್ ಟೋನ್ ಅಂದರೆ ಇಷ್ಟ. ಇದರೊಳಗಡೆ ಅಂದರೆ ಸ್ಟ್ರೆಂತ್ ಅಂದರೆ ಇದು ಎಷ್ಟು ಒಪಾಸಿಟಿ ಟೈಪ್ ವರ್ಕ್ ಆಗುತ್ತೆ, ಎಷ್ಟು ಇಟ್ಕೋಬೇಕು ಏನಾಯ್ತು ಅಂಥೇಳಿ. ಆ್ಯಂಡ್ ಇದರೊಳಗಡೆ ನಮ್ಮ ಮಿಡ್ ಟೋನ್ ಎಷ್ಟು ಪ್ರೊಟೆಕ್ಟೆಡ್ ಆಗಿರಬೇಕು, ಲೈಕ್ ಓವರ್ ಬರ್ನ್ ಆಗಬಾರ್ದು ಅಂಥೇಳಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಜಸ್ಟ್ ಹೈಲೈಟ್ಸ್ ಒಳಗೆ ಅಷ್ಟೇ ಕಲರ್ ಚೇಂಜಸ್ ಆಗತ್ತವೆ. ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡಿರಿ ಇನ್ನೊಂದು, ಅಲ್ಲೇ ಕಲರ್ ವೀಲ್ ಐತೆ ಆ್ಯಕ್ಚುಲಿ. ನಮ್ಗೆ ಯಾವ ಕಡೆ ಕಲರ್ನ ಶಿಫ್ಟ್ ಮಾಡಬೇಕು, ಲೈಕ್ ನಾವು HSL ಒಳಗೆ ಏನು ಮಾಡ್ತಿದ್ವಲ್ಲ, HSL ಆಗಲಿ ಇಲ್ಲ ಕಲರ್ ಗ್ರೇಡ್ ಏನು ಮಾಡ್ತಿದ್ವಲ್ಲ, ಹೈಲೈಟ್ಸು ಶ್ಯಾಡೋಸು ಮಿಡ್ ಟೋನ್ಸನ್ನು, ಅಲ್ಲೆಲ್ಲ ಮೂರು ಬೇರೆ ಬೇರೆ ಟ್ಯಾಬ್ ಒಳಗೆ ಹೋಗ್ಬೇಕಾಗಿತ್ತು. ಬಟ್ ಇಲ್ಲೇ ಎಕ್ಸಾಕ್ಟ್ಲಿ ಒಂದು ಟ್ಯಾಬ್ ಒಳಗಡೆ ಎಲ್ಲ ಆಗತ್ತವೆ. ಇದು ಬ್ಯಾಡ್ ಆಗಿತ್ತಪ್ಪ ಅಂತಂದ್ರೆ ಜಸ್ಟ್ ಏನು ಮಾಡ್ಕೋರಿ, ರೀಸೆಟ್ ಮಾಡಿಕೊಂಡು ಇನ್ನು ಶ್ಯಾಡೋಸ್ ಒಳಗಡೆ ಶ್ಯಾಡೋಸ್ ಏನಾದರೂ ಲಿಫ್ಟ್ ಮಾಡೋದಿತ್ತಪ್ಪ ಅಂತಂದ್ರೆ, ಶ್ಯಾಡೋ ಒಳಗೆ ಕಲರ್ ಏನಾದರೂ ಆ್ಯಡ್ ಆನ್ ಮಾಡಬೇಕಿತ್ತಪ್ಪ ಅಂತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ಸ್ವಲ್ಪ ಓವರ್ ಮಾಡಿ ತೋರ್ಸಾತೀನಿ. ಶ್ಯಾಡೋಸ್ ಎಲ್ಲೈತಲ್ಲ ಅಲ್ಲಷ್ಟು ಕಲರ್ ಆಗತ್ತೈತಿ. ಬಟ್ ಆ್ಯಂಡ್ ಇವನ್ ದೋ ಇಲ್ಲಿ ನಾವು ಶ್ಯಾಡೋಸ್ ಕಲರ್ ವೀಲೂ ನೋಡ್ಬೋದು ಯಾವ ಕಡೆ ನಾವು ಶಿಫ್ಟ್ ಮಾಡ್ಬೇಕಂತೇಳಿ. ಇದು ಪೂರ್ತಿ ಒಂಥರ ಅಡ್ವಾನ್ಸ್ ಲೆವೆಲಿಗೆ ಐತ್ರಿ. ನಾವು ಜಸ್ಟ್ ಒಂದೊಂದು ಕ್ಲಿಕ್ ಒಳಗಡೆ ನಾವು ಕಂಪ್ಲೀಟ್ ಚೇಂಜ್ ಮಾಡ್ಕೋಬೋದು ಎಲ್ಲನೂ. ಆ್ಯಂಡ್ ಇಷ್ಟೆಲ್ಲ ಆಯ್ತು. ಇನ್ನು ನೆಕ್ಸ್ಟ್ ಫ್ಲೇರಿಗೆ ಹೋಗೋಣ ಅಂತ. ಸ್ವಲ್ಪ ಒಂದು ಟಚ್ ಟೈಪ್ ಆ್ಯಂಡ್ ಸ್ಕೋಪ್ಸ್ ಒಳಗಡೆ ನಿಮಗೆ ಇದು ಚೇಂಜಸ್ ಕಾಣಿಸತ್ತ ಇಲ್ಲೋ ಗೊತ್ತಿಲ್ಲ ನನಗೆ. ಯೂಟ್ಯೂಬ್ ಒಳಗೆ ಕಂಪ್ರೆಷನ್ ಆಗಿ ಇನ್ನು ಎಷ್ಟು ಮಟ್ಟಿಗೆ ಕಾಣಿಸ್ತದೆ ಗೊತ್ತಿಲ್ಲ ನನಗೆ. ಓಕೆ, ಒಂದು ಲಿಟ್ಲ್ ಬಿಟ್ ಫ್ಲೇರ್ನ ಆ್ಯಡ್ ಮಾಡೋಣ ಅಂತ. ಓಕೆ, ಫೇಸ್ ಸ್ಮೂತ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗ್ತಿತ್ತು. ಸ್ಕಿನ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲೇ ನಾವು ಡೈರೆಕ್ಟಾಗಿ ಟೆಕ್ಸ್ಚರ್ ಅಂತದ, ಇದರಿಂದ ಫುಟೇಜನ್ನು ಸ್ಮೂತ್ ಇಲ್ಲೇ ನಾವು ಮಾಡ್ಕೊಂಡ್ಬಿಡ್ಬೋದು. ಅದು ಎಷ್ಟು ಮಟ್ಟಿಗೆ ನಿಮ್ಗೆ ಕಾಣಿಸತೈತೆ ಗೊತ್ತಿಲ್ಲ ನನಗೆ. ಇಲ್ಲೇ ಟೆಕ್ಸ್ಚರ್ನ ಸ್ವಲ್ಪ ಡೌನ್ ಮಾಡೋದ್ರಿಂದ ಫುಟೇಜ್ ಸ್ಮೂತ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಶಾರ್ಪ್ನೆಸ್ ನಾವು ಬೇಕಿತ್ತಪ್ಪ ಅಂತಂದ್ರೆ, ಬಟ್ ಯೂಶ್ವಲಿ ಶಾರ್ಪ್ನೆಸ್ ಅಷ್ಟೊಂದು ಏನು ಯೂಸ್ ಆಗೋಲ್ಲ. ಬಟ್ ಇಲ್ಲಿ ಒಂದು ಡೈರೆಕ್ಟ್ ಆಪ್ಷನ್ ಕೊಟ್ಟಾರೆ. ಆ್ಯಂಡ್ ಇಷ್ಟೆಲ್ಲ ಗ್ರೇಡ್ ಮಾಡಿದ್ವಿ. ಈಗ ಎಲ್ಲನೂ ಪ್ರತಿಯೊಂದು ಕ್ಲಿಪ್ಪಿಗೂ ಇಷ್ಟೆಲ್ಲ ಮಾಡ್ಕೊತ ಕುಂತ್ರೆ ಟೈಮ್ ಆಗಂಗಿಲ್ಲ. ಆ್ಯಂಡ್ ಇನ್ನೊಂದು ಆಪ್ಷನ್ ನೋಡ್ರಿ, ಇಲ್ಲಿ ಜಸ್ಟ್ ಇದ್ರ ಮೇಲೆ ಏನಾದರೂ ನಾವು ಕ್ಲಿಕ್ ಮಾಡಿದರೆ ಈ ಫುಟೇಜ್ ಗ್ರೇಡ್ ಆಗೈತೋ ಇಲ್ಲ ಅಂತೇಳಿ ಇಲ್ಲಿ ಡೈರೆಕ್ಟ್ ತೋರಿಸ್ಬಿಡತೈತಿ. ಬಟ್ ಇಲ್ಲಿ ನೋಡಾಗತ್ರೆ ಇಲ್ಲಿ ಏನೂ ತೋರಿಸಂಗಿಲ್ಲ, ಜಸ್ಟ್ ಕ್ಲಿಪ್ ನೇಮು ಮತ್ತು ಎಷ್ಟು ಡ್ಯೂರೇಷನ್ ಐತೆ ಅಂತೇಳಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಗ್ರೇಡೆಡ್ ಅಂಥೇಳಿ ಒಂದು ಲೇಬಲ್ ಕೊಟ್ಟೈತಿ. ಸೊ ಜಸ್ಟ್ ನಾವು ಇದನ್ನೆಲ್ಲ ಆಲ್ 3 ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಪೇಸ್ಟ್ ಮಾಡಿಬಿಡೋದು. ಡನ್, ಬೂಮ್. ಜಸ್ಟ್ ನೀವು ಅಬ್ಸರ್ವ್ ಮಾಡಿ ನೋಡಿರಿ, ಎಂಟೈರ್ ಫುಟೇಜಸ್ ಎಲ್ಲನೂ ಗ್ರೇಡ್ ಆಗ್ಯಾವ. ಓಕೆ, ಇನ್ನು ನೆಕ್ಸ್ಟ್ ಬೇರೆ ಎಕ್ಸಾಂಪಲ್ಸ್ ನೋಡೋಣ ಅಂತ. ಓಕೆ, ಇಲ್ಲೇ ನೆಕ್ಸ್ಟ್ ಸೀಕ್ವೆನ್ಸ್ ಸ್ಟೈಲ್ ಅಂತ ಐತೆ ನೋಡಿರಿ. ಇಲ್ಲಿ ಕ್ಲಿಕ್ ಮಾಡಿ ಅಂದರೆ ಇದು ಎಂಟೈರ್ ಸೀಕ್ವೆನ್ಸಿಗೆ ಪೂರ್ತಿ ಗ್ರೇಡ್ ಆಗುತ್ತೆ. ಜಸ್ಟ್ ಸ್ಟೈಲಿಗೆ ಹೋಗೋಣ. ಬೂಮ್. ಈ ಮೇನ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಮ್ಮ ಕ್ಲಿಕ್ ಹೆಂಗೆ ಕಾಣ್ತೈತೆ ಅನ್ನೋದು ಆಲ್ರೆಡಿ ಇಲ್ಲಿ ಡಿಟೆಕ್ಟ್ ಆಗಿಬಿಡುತ್ತೆ.
ಇದರ ಸಿಕ್ಕಾಪಟ್ಟಿ ವೆರೈಟೀಸ್ ಕೊಟ್ಟಾರ, ಹೋಗಿ ಒಂದು ಸರಿ ಎಕ್ಸ್ಪ್ಲೋರ್ ಮಾಡಿ, ನೀವು ಭಾರಿ ಹೊಸ ಥಿಂಗ್ಸ್ ಕಲಿಬೇಕಾದ್ರೆ ಭಾರಿ ಮಜಾ ಬರ್ತಿರ್ತೈತಿ. ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಮಿಸ್ಟೇಕ್ ಮಾಡೀನಿ ಇಲ್ಲೇ. ಏನು ಹೇಳ್ರಿ, ಆ್ಯಕ್ಚುಲಿ ಇದನ್ನು ಫಸ್ಟ್ ಕನ್ವರ್ಟೇ ಮಾಡ್ಕೊಂಡಿಲ್ಲ. ಸೊ ಕನ್ವರ್ಟ್ ಮಾಡ್ಕೊಳಕ್ಕೆ ಸೇಮ್ ಅಗೇನ್ ಇಲ್ಲಿ ಹೋಗ್ರಿ, ಆ್ಯಡ್ ಸೀಕ್ವೆನ್ಸ್ ಲಟ್. ನಾನು ಜಸ್ಟ್ ಒಂದು ಬೇಸಿಕ್ ಸೋನಿದ ಕನ್ವರ್ಷನ್ ಲಟ್ ಯೂಸ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಸ್ವಲ್ಪ ಬೇಸಿಕ್ ಕರೆಕ್ಷನ್ಸ್ ಮಾಡ್ಕೊಳ್ಳೋಣ ಅಂತ. ಓಕೆ, ಜಸ್ಟ್ ಇಲ್ಲೇ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಎಂಟೈರ್ ಪೂರ್ತಿ ಇದಕ್ಕೆ ಅಡ್ಜಸ್ಟ್ ಆಗ್ತಿರ್ತೈತಿ. ಜಸ್ಟ್ ಕ್ಲಿಕ್ ಆನ್ ಆ್ಯಡ್ ಸೀಕ್ವೆನ್ಸ್ ಅಡ್ಜಸ್ಟ್ಮೆಂಟ್. ಓಕೆ, ಸ್ವಲ್ಪ ನನಗೆ ಕಾಂಟ್ರಾಸ್ಟ್ ಜಾಸ್ತಿ ಅಂತ ಅನ್ಸಾದತಿ, ಅದಕ್ಕೆ ಸ್ವಲ್ಪ ಕಾಂಟ್ರಾಸ್ಟ್ನ ಕಡಿಮೆ ಮಾಡ್ಕೊತೀನಿ. ನೆಕ್ಸ್ಟ್ ಎಕ್ಸ್ಪೋಜರ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಟೆಂಪ್ರೇಚರ್ ಸ್ವಲ್ಪ ನನಗೆ ವಾರ್ಮ್ ಫೀಲ್ ಅಂದ್ರೆ ಭಾಳ ಇಷ್ಟ. ಓಕೆ, ಇನ್ನು ನೆಕ್ಸ್ಟ್ ಉಳ್ಕೆದೇನೂ ಬೇಡ. ನಮ್ಗೆ ಶ್ಯಾಡೋ ಒಳಗಡೆ ಸ್ವಲ್ಪ ಎಕ್ಸ್ಪೋಜರ್ನ ಜಾಸ್ತಿ ಮಾಡೋಣಂತೆ. ಶ್ಯಾಡೋ ಪಾರ್ಟ್, ಈ ಶಾಡೋಸನ್ನು ಅಷ್ಟು ಟಾರ್ಗೆಟ್ ಮಾಡೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಮುಂಚೆ ಇದರೊಳಗಡೆ ಜಸ್ಟ್ ಕ್ಲಿಕ್ ಸೆಕೆಂಡ್ಸ್ ಒಳಗಡೆ ಆಗತ್ತೆ. ಜಸ್ಟ್ ಶಾಡೋಸನ್ನು ಬೂಸ್ಟ್ ಮಾಡತ್ತೀನಿ. ಆ್ಯಂಡ್ ಅಗೇನ್ ಹೈಲೈಟ್ಸನ್ನು ಸ್ವಲ್ಪ ಎಕ್ಸ್ಪೋಜರ್ ಥ್ರೂ ಡೌನ್ ಮಾಡ್ಕೊಳತ್ತೀನಿ. ಅಂದರೆ ನಮ್ಮ ಸಬ್ಜೆಕ್ಟ್ ಪಾಪಪ್ ಆಗಿ ಎದ್ದು ಕಾಣಲಿ ಅಂತ ಹೇಳಿ ಅಷ್ಟೇ. ಇಲ್ಲ ನಾವು ಜಾಸ್ತಿನೂ ಮಾಡ್ಕೋಬೋದು, ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ ಹಿಂದೆ ಬ್ಯಾಕ್ಗ್ರೌಂಡ್ ಒಳಗಡೆ ಹೆಂಗೆ ರಿವೀಲ್ ಆಗೋದು. ನಾನು ಹೆಂಗೆ ಜಾಸ್ತಿ ಮಾಡ್ಕೊತ ಹೋಗ್ತೀನಿ ಪೂರ್ತಿ. ಬಟ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿರಿ, ನಾನು ಹೆಂಗೆ ಡೈರೆಕ್ಟ್ ಇನ್ಕ್ರೀಸ್ ಮಾಡಿದೆ, ಬಟ್ ಎಲ್ಲಿಯೂ ಸಬ್ಜೆಕ್ಟ್ ಮೇಲೆ ಅದು ಪ್ರಾಬ್ಲಮ್ ಆಗಿಲ್ಲ. ಎಲ್ಲಿ ಹೈಲೈಟ್ಸ್ ಐತಲ್ಲ ಅಲ್ಲಷ್ಟೇ ಹೈಲೈಟ್ ಆಗತ್ತೆ. ಮುಂಚೆ ಆದರೆ ಏನಾಗ್ತಿತ್ತು, ಎಂಟೈರ್ ಫುಟೇಜ ಚಿಪ್ಪಾಡ್ಯಾಕಿತ್ತು. ಓಕೆ, ಸೊ ಫಸ್ಟ್ ಜಸ್ಟ್ ಸ್ವಲ್ಪ ಹೈಲೈಟ್ಸ್ನ ಡೌನ್ ಮಾಡ್ಕೋತೀನಿ. ಓಕೆ, ಇನ್ನು ನೆಕ್ಸ್ಟು ನಮಗೆ ಇದಕ್ಕೊಂದು ಫಿಲ್ಮ್ ಲುಕ್ ಕೊಡೋಕೆ ಇಲ್ಲೇ ಕ್ಲಿಕ್ ಮಾಡಿರಿ, ಆ್ಯಡ್ ಸೀಕ್ವೆನ್ಸ್ ಸ್ಟೈಲ್ ಅಂತ ಹೋಗೋಣ ಅಂತ. ಓಕೆ, ಇಲ್ಲೇ ಡೈರೆಕ್ಟ್ ನಾವು ಸಿನಿಮ್ಯಾಟಿಕ್ ಫೀಲ್ ಯಾವ ಥರ ನಮ್ಗೆ ಮೂಡ್ ಬೇಕು ಆ ಥರದ್ದು ಫೀಲ್ ಸೆಟ್ ಮಾಡ್ಕೋಬೋದು. ಕೂಲ್ ಆಗಬೇಕು, ವಾರ್ಮ್ ಆಗಬೇಕು. ಆ್ಯಂಡ್ ಇಲ್ಲಿನ ಸಾಕಷ್ಟು ವೆರೈಟೀಸ್ ಅದಾವೆ. ನನಗೆ ಸ್ವಲ್ಪ ವಾರ್ಮ್ ಲುಕ್ ಅಂದರೆ ನಾನು ಇಷ್ಟ, ಸೊ ನಾ ಇದನ್ನು ಇಟ್ಕೊತೀನಿ. ಆ್ಯಂಡ್ ಇದರೊಳಗಡೆ ನಮ್ಗೆ ಇನ್ನು ಏನಾದರೂ ಎಡಿಷ್ನಲಿ ಫ್ಲೇರ್ ಆ್ಯಡ್ ಮಾಡೋದಿತ್ತಪ್ಪ ಅಂತಂದ್ರೆ ಫ್ಲೇರ್ ತಗೋರಿ. ಆ್ಯಂಡ್ ಫಿಲ್ಮ್ ಕಲರ್ ಇನ್ನೂ ಏನಾದರೂ ಮಾಡಬೇಕಿತ್ತಪ್ಪ ಅಂತಂದರೆ ಇದನ್ನು ಫಿಲ್ಮ್ ಕಲರ್ ಥ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಸ್ವಲ್ಪ ಇದರದ್ದು ಒಪಾಸಿಟಿ ಒಂಚೂರು ಕಡಿಮೆ ಮಾಡಿಬಿಡೋಣ. ಹೈಲೈಟ್ಸ್ ಒಳಗಡೆ ಯಾವ ಕಲರ್ ಬೇಕಂತ ಇಲ್ಲಿ ಡೈರೆಕ್ಟಾಗಿ ಶಿಫ್ಟ್ ಮಾಡ್ಬೋದು. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಈಗ ಸ್ಪ್ಲಿಟ್ ಟೋನ್ ಏನು ಟ್ರೆಂಡಿಂಗ್ ಐತಲ್ರಿ, ಲೈಕ್ ಆರೆಂಜ್ ಆ್ಯಂಡ್ ಟೀಲ್ ಈ ಥರದ ಲುಕ್ಸನ್ನು ಇಲ್ಲಿ ಈಸಿಯಾಗಿ ಟಾರ್ಗೆಟ್ ಮಾಡ್ಕೋಬೋದು. ನಮ್ಗೆ ಹೈಲೈಟ್ಸ್ ಒಳಗೆ ಯಾವ ಕಲರ್ ಬೇಕು ಆ ಕಲರ್ ಡೈರೆಕ್ಟಾಗಿ. ಬಟ್ ನನಗೆ ಆ ಥರದ್ದು ಲುಕ್ ಏನು ಇಷ್ಟ ಇಲ್ಲ, ಸೊ ಅದ್ರ ಸಲುವಾಗಿ ಅದನ್ನು ಅಷ್ಟೇ ಬಿಡತ್ತೀನಿ. ಇನ್ನು ನೆಕ್ಸ್ಟ್ ನಾನು ಇಲ್ಲಿ ಸೀಕ್ವೆನ್ಸ್ ಥ್ರೂ ಎಡಿಟ್ ಮಾಡಿದಾಗ ಎಟ್ ಎ ಟೈಮ್ ಇದು ಕಡೆ ಗ್ರೇಡ್ ಆಗೈತೆ. ಆಬ್ಜೆಕ್ಟ್ ಸೆಲೆಕ್ಷನ್ ಪ್ರೀಮಿಯರ್ ಪ್ರೋ ಒಳಗಡೆ AI ಬೇಸ್ಡ್ ಬಂದ ಮೇಲೆ ಅಂತೂ ರೋಟ್ರೋಸ್ಕೋಪಿ ಅಂದರೆ ನಾವು ಸಬ್ಜೆಕ್ಟನ್ನು ಬ್ಯಾಕ್ಗ್ರೌಂಡಿಂದ ರಿಮೂವ್ ಮಾಡೋದಾಗಲಿ, ಏನಾದರೂ ಸಪ್ರೇಷನ್ ಮಾಡೋದಾಗಲಿ, ಇಲ್ಲ ಬಿಹೈಂಡ್ ದಿ ಸಬ್ಜೆಕ್ಟ್ ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡೋದಿತ್ತಪ್ಪ ಅಂತಂದ್ರೆ ಇದು ಬಂದ ಮೇಲೆ ಸಿಕ್ಕಾಬಿಟ್ಟು ಈಸಿ ಆಗಿಬಿಟ್ಟೈತಿ. ಜಸ್ಟ್ ಕ್ಲಿಕ್ಸ್ ಒಳಗೆಲ್ಲ ವರ್ಕ್ ಆಗಿಬಿಟ್ಟೈತಿ. ನಾನು ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಜಸ್ಟ್ ಇದನ್ನು ಜಸ್ಟ್ ಕ್ಲೋಸ್ ಮಾಡಿ ನಾನೀಗ ಜಸ್ಟ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಇನ್ವರ್ಟ್ ಮಾಡಿಕೊಂಡು ಬರೀ ಬ್ಯಾಕ್ಗ್ರೌಂಡ್ ಮೇಲೆ ಅಷ್ಟೇ ವರ್ಕ್ ಮಾಡತ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲೇ. ಜಸ್ಟ್ ಎಕ್ಸಾಂಪಲಿಗೆ ನಿಮ್ಗೆ ಇದನ್ನು ಎಕ್ಸ್ಟ್ರಾ ಬೂಸ್ಟ್ ಮಾಡಿ ತೋರಿಸತ್ತೀನಿ. ಕಂಪ್ಲೀಟ್ ಈಗ ಅಬ್ಸರ್ವ್ ಮಾಡಿರಿ, ಇಲ್ಲಿ ಸಬ್ಜೆಕ್ಟ್ ಮೇಲೆ ಎಲ್ಲಿಯೂ ಅದು ಇಂಪ್ಯಾಕ್ಟ್ ಆಗತ್ತಿಲ್ಲ. ಇನ್ನು ಇದ್ರ ಸಾಕಷ್ಟು ವೆರೈಟೀಸ್ ಅದಾವೆ ರೀ. ಇನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಇದಿನ್ನು ಆ್ಯಕ್ಚುಲಿ ಬೇಬಿ ಸ್ಟೆಪ್ಸ್ ಐತಿ ಇದಕ್ಕೆ. ಇದು ಇನ್ನೂ ಅಪ್ಡೇಟ್ ಆದಂಗೆ ಇದು ಯಾವ ಲೆವೆಲಿಗೆ ಹೋಗುತ್ತೆ ಗೊತ್ತಿಲ್ಲ. ಕಾಂಪಿಟೇಷನ್ ಹೆಸರೊಳಗಡೆ ಈ ಕಂಪ್ನಿಗಳು ಏನೇನು ಮಾಡತ್ತ ಗೊತ್ತಿಲ್ಲ. ಬಟ್ ಇದ್ರ ಫಾಯ್ದಾ ಅಂತೂ ಫೋಟೋಗ್ರಾಫರ್ಸಿಗೆ ಆಬ್ವಿಯಸ್ಲಿ ಆಗತ್ತೈತಿ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಆದಷ್ಟು ಜಲ್ದಿ ಹೋಗಿದ್ರೆ ಫೀಚರ್ಸನ್ನು ಹೆಂಗೈತಿ ಅಂತೇಳಿ ನೀವು ಖುದ್ ಎಕ್ಸ್ಪೆರಿಮೆಂಟ್ ಮಾಡಿರಿ. ಓ ಇದೆಲ್ಲ ಆಲ್ರೆಡಿ ಬಿದ್ದುಬಿಟ್ಟೈತಿ. ಎಸ್, ನಿನ್ನ ಪೊಸಿಷನ್ ಇದು. ಪ್ರತಿಯೊಬ್ಬರಿಗೂ ಈ ಫೀಚರ್ ಅಂತೂ ಪ್ರತಿಯೊಬ್ಬರಿಗೂ ಏಯ್ 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 ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಯಾ. ಡಿಸ್ಟರ್ಬ್ ಮಾಡತ್ತ ನಾನು ಹೇಳ್ತೀನಿ ಮತ್ತು ಅವ್ರಿಗೆ. ಈ ಫೀಚರ್ಸ್ ನಿಮ್ಗೆ ಹೆಂಗೆ ಅನ್ಸಾತೈತಿ? ಲೈಕ್ ಇದು ನಿಮ್ಗೆ ಕಾಂಪ್ಲಿಕೇಶನ್ ಅಂತ ಅನ್ಸಾತತ್ತೋ ಅಥವಾ ಈಸಿ ಅನ್ಸಾತತ್ತೋ? ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಕಮೆಂಟ್ ಮಾಡಿರಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ನಿಮ್ಮ ಒಂದು ಆ್ಯಕ್ಷನ್ನ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆಲ್ಲ ಮೋಟಿವೇಶನ್ ಸಿಗುತ್ತೆ. ಬಟ್ ಪ್ಲೀಸ್ ಒಂದು ಸರಿ ಆದರೂ ಈ ವಿಡಿಯೋ ನೋಡಿರಿ. ಸೊ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.